ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್ ಅಂಡ್ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್. ಗೆಳೆಯರೆ, ಇವತ್ತಿಗೆ ನಮ್ಮ ಈ ಲೈಫ್ ಚೇಂಜಿಂಗ್ ಕೋರ್ಸಿಗೆ 50 ಲೆಸನ್ಗಳು ಕಂಪ್ಲೀಟ್ ಆಗಿವೆ. ಇಲ್ಲಿ ತನಕ 50 ಲೆಸನ್ಗಳಲ್ಲಿ ನಾನು ನಿಮ್ಮ ಹೆಲ್ತನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕಾಗಿ, ಮೈಂಡ್ಸೆಟ್ಟನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕಾಗಿ, ರಿಲೇಷನ್ಶಿಪ್ಗಳನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕಾಗಿ ಸಿಕ್ಕಾಪಟ್ಟೆ ಲೈಫ್ ಲೆಸನ್ಸ್ಗಳನ್ನು ಶೇರ್ ಮಾಡಿರುವೆ. ಸೊ ಇನ್ನು ಮಿಕ್ಕ 50 ಲೆಸನ್ಗಳಲ್ಲಿ ನಾನು ಮ್ಯಾಕ್ಸಿಮಮ್ ಫೋಕಸನ್ನು ನಿಮ್ಮ ವೆಲ್ತನ್ನು ಇಂಪ್ರೂವ್ ಮಾಡೋದಕ್ಕಾಗಿ ಕೊಡ್ತಾ ಇರುವೆ. ಜಾಸ್ತಿ ಮನಿ ಮ್ಯಾನೇಜ್ಮೆಂಟ್ ಲೆಸನ್ಗಳನ್ನು ಇನ್ನು ಮಿಕ್ಕ ಲೆಸನ್ಗಳಲ್ಲಿ ಮಾಡುವನಿದ್ದೇನೆ. ಇವತ್ತಿನ Q&A ಸೆಷನ್ಗೆ ಸೆಲೆಕ್ಟ್ ಆದ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮೊಂದಿಗೆ ಒಂದು ಇಂಪಾರ್ಟೆಂಟ್ ಆಗಿರುವ ಮ್ಯಾಟರನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರುವೆ. ಬಹಳಷ್ಟು ಜನ ನಾನು ಮಾಡಿರುವ ಹಿಂದಿನ ಕೆಲವು ವಿಡಿಯೋಗಳ ಕೆಳಗೆ ನೀನು ಹಣದ ಪಿಶಾಚಿಯಾಗಿರುವೆ, ನೀನು ಬರೀ ಚಾನಲ್ ಮೆಂಬರ್ಸ್ಗಳಿಗೆ ಮಾತ್ರ ವಿಡಿಯೋ ಮಾಡ್ತಾ ಇರುವೆ, ಸೊ ನಿನಗಂತೂ ಹಣ ಎಷ್ಟು ಕೊಟ್ಟರು ಸಾಕಾಗಲ್ಲ, ಹಾಗೆ ಹೀಗೆ ಎಲ್ಲ ನೆಗೆಟಿವ್ ಕಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ಅವರಿಗೆ ನಾನು ಒಂದು ಕ್ವಶನನ್ನು ನೇರವಾಗಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ನಾನು 2015ರಿಂದಲೂ ನನ್ನ ಸ್ಟಾರ್ಟಪ್ ಮೇಲೆ ವರ್ಕ್ ಮಾಡ್ತಾ ಇರುವೆ. 2018ರಲ್ಲಿ ಇದನ್ನು ಆಫಿಷಿಯಲ್ ಆಗಿ ಲೀಗಲ್ ಆಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ ವರ್ಕ್ ಮಾಡ್ತಾ ಇರುವೆ. ಹತ್ತತ್ರಕ್ಕೆ 7 ವರ್ಷ ಕಂಪ್ಲೀಟ್ ಆಗೋಕ್ಕೆ ಬಂತು. ಆದರೂ ಕೂಡ ನಮಗೆ ಇಲ್ಲಿ ತನಕ ₹1 ಕೂಡ ಲೋನನ್ನು ತೆಗೆದುಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ನಲ್ಲಿ ದೊಡ್ಡ ಲೆವೆಲ್ನಲ್ಲಿ ಜಾತಿವಾದ, ಧರ್ಮವಾದ ಆಗ್ತಾ ಇದೆ. ಯಾರಿಗೆ ಇನ್ಫ್ಲೂಯೆನ್ಸ್ ಇದೆನೋ, ಯಾರು ವೈರಸ್ ಹಾಗೂ ಬ್ಯಾಕ್ಟೀರಿಯಾಗಳಾಗಿದ್ದಾರೋ ಅವರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಇವರ ಗ್ರ್ಯಾಂಟ್ಗಳು ಹಾಳಾಗೋದ್ರೆ ಹೋಗಲಿ, ನಮಗೆ ಅಟ್ಲೀಸ್ಟ್ ಲೋನ್ ಆದರೂ ಕೊಟ್ಟರೆ ನಾವು ಡೆವಲಪ್ ಮಾಡ್ತೀವಿ. ಸೊ ನಾನು 2018ರಿಂದಲೂ ಕೂಡ ಬರೀ 5 ಲಕ್ಷ ಲೋನಿಗಾಗಿ ಬೇಡಿಕೆ ಇಡ್ತಾ ಇದ್ದೀನಿ. ಎಲ್ಲ ಬ್ಯಾಂಕ್ಸ್ಗಳಿಗೆ ಲೋನ್ ಅಪ್ಲಿಕೇಶನ್ ಕೊಟ್ಟಾಯಿತು, ಎಲ್ಲ ಕಡೆನೂ ರಿಜೆಕ್ಟ್ ಮಾಡ್ತಾರೆ. ಪರ್ಸ್ನಲ್ ಲೋನ್ ತೆಗೆದುಕೊಂಡು ಏನು ಮಾಡಲಿ ನಾನು? ಸೊ ನನಗೆ ಬೇಕಾಗಿರೋದೇನು, ನನ್ನ ಸ್ಟಾರ್ಟಪ್ ಕಂಪನಿಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರಲ್ಲಿ ಲೋನ್ ಬೇಕು. ಕಂಪನಿ ಹೆಸರಲ್ಲಿ ಲೋನ್ ಕೊಟ್ಟರೆ, ಸೊ ಇವತ್ತು 5 ಲಕ್ಷ ಕೊಟ್ಟಿದ್ದಾರೆ ಅಂತಂದರೆ ತೀರಿಸ್ತೀನಿ, ನೆಕ್ಸ್ಟ್ 20 ಲಕ್ಷ ತೊಗೋಬೋದು, 20 ಲಕ್ಷ ಕೊಟ್ಟಾಗ ತೀರಿಸ್ತೀನಿ, 50 ತೊಗೋಬೋದು, 50 ಲಕ್ಷ ತೀರಿಸಿದಾಗ 2 ಕೋಟಿ, 10 ಕೋಟಿ, ಈ ರೀತಿ ನಾವು ಅದನ್ನು ಒಂದು ಟ್ರ್ಯಾಕ್ ರಿಕಾರ್ಡ್ ಬಿಲ್ಡ್ ಮಾಡಿಬಿಟ್ಟು ನನ್ನ ಸ್ಟಾರ್ಟಪ್ಗೆ ಟೋಟಲ್ ಆಗಿ 10 ಕೋಟಿ ಬೇಕಾಗತ್ತೆ. ಅಂದರೆ ನನ್ನದೇ ಆದ ಒಂದು ದೊಡ್ಡ IT ಪಾರ್ಕು, ಟ್ರೈನಿಂಗ್ ಇನ್ಸ್ಟಿಟ್ಯೂಟು, ಇದನ್ನೆಲ್ಲ ಮಾಡೋಕ್ಕೆ 10 ಕೋಟಿ ಬೇಕಾಗತ್ತೆ. ಸೊ ಈ ವಿಷನ್ದಿಂದ ನಾನು 2018ರಿಂದಲೂ ಕೂಡ 5 ಲಕ್ಷ ಲೋನ್ಗಾಗಿ ಎಲ್ಲ ಬ್ಯಾಂಕುಗಳನ್ನು ಅಲೆದಿದ್ದಾಯಿತು. ಎಲ್ಲ ತರಹದ ಸ್ಟಾರ್ಟಪ್ ಯೋಜನೆಗಳಲ್ಲಿ ಅಪ್ಲೈ ಮಾಡಿದ್ದಾಯಿತು. ಕರ್ನಾಟಕ ಸ್ಟಾರ್ಟಪ್ಸಲ್ಲಿರಬಹುದು, ಸ್ಟಾರ್ಟಪ್ ಇಂಡಿಯಾ ಇರಬಹುದು, ಸ್ಟಾರ್ಟಪ್ ಇಂಡಿಯಾದ ಗ್ರ್ಯಾಂಟ್ ಪ್ರೋಗ್ರಾಮ್ ಇರಬಹುದು, ಇನ್ಕ್ಯುಬೇಷನು ಎಕ್ಸಲರೇಷನ್ ಪ್ರೋಗ್ರಾಮ್ ಇರಬಹುದು, ಸೀಡ್ ಫಂಡಿಂಗ್ ಇರಬಹುದು, ಎಲ್ಲ ಕಡೆ ಟ್ರೈ ಮಾಡಿಬಿಟ್ಟಿದ್ದೀನಿ. ಇನ್ನು ಪ್ರೈವೇಟ್ ಇನ್ವೆಸ್ಟರ್ಗಳ ಹತ್ರ ಕೂಡ ಹೋಗಿದ್ದೀನಿ, ಅಲ್ಲಿ ಕೂಡ ಟ್ರೈ ಮಾಡಿದ್ದೀನಿ. ಪ್ರೈವೇಟ್ ಇನ್ವೆಸ್ಟರ್ಗಳೆಲ್ಲರೂ ಕೂಡ ಜೈನ್ ಆ್ಯಂಡ್ ಬ್ರಾಹ್ಮಣ್ಸರ್ ಆಗಿದ್ದಾರೆ. ಸೊ ಅವರು ಅವರ ಜಾತಿಯ ಹುಡುಗರ ಸ್ಟಾರ್ಟಪ್ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಜಾತಿಯಲ್ಲಿ ಮಾಡಲ್ಲ. ಸೊ ಈಗ ಗೋರ್ಮೆಂಟಿನ ಕಡೆಯಿಂದಲೂ ಕೂಡ ನಮಗೆ ಅನ್ಯಾಯ ಆಗಿದೆ. ಸೊ ಇದರ ಕುರಿತಾಗಿ ನಾನು ಪ್ರಧಾನಮಂತ್ರಿಯವರಿಗೆ ನೇರವಾಗಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿರುವೆ, 100 ಸಲ ಲೆಟರ್ಗಳನ್ನು ಕೂಡ ಬರೆದಿರುವೆ. ಆದರೆ ಅವರು ಶ್ರೀಮಂತರ ತಾಳಕ್ಕೆ ತಕ್ಕಂತೆ ಕುಣಿತಾರೆ, ಬಡವರಿಗೆ ಹೆಲ್ಪ್ ಮಾಡಲ್ಲ. ಸೊ ಇದು BJPಯವರದ ಹಣೆಬರ ಆಯಿತು. ಇನ್ನು ಕಾಂಗ್ರೆಸ್ನವರಿಗೂ ಕೂಡ ನಾವು ಸೀದಾ ಸಿದ್ದರಾಮಯ್ಯನವರಿಗೂ ಕೂಡ ಲೆಟರ್ ಬರೆದ್ರೂ ಕೂಡ, ರಿಜಿಸ್ಟರ್ ಪೋಸ್ಟ್ ಕಳಿಸಿದ್ರು ಕೂಡ, ಅಲ್ಲಿ ಹೋಗಿ ಮೀಟ್ ಆಗೋಕ್ಕೆ ಟ್ರೈ ಮಾಡಿದ್ರು ಕೂಡ ಪಾಸಿಬಲ್ ಆಗಿಲ್ಲ, ಯಾವುದೇ ಹೆಲ್ಪ್ ಸಿಕ್ಕಿಲ್ಲ. ಸೊ ಎಲ್ಲರೂ ಕೂಡ ಶ್ರೀಮಂತರ ತಾಳಕ್ಕೆ ತಕ್ಕಂತೆ ಕುಣಿತಾರೆ. ಯಾಕಂದರೆ ಶ್ರೀಮಂತರು, ಜಾತಿವಾದಿಗಳು, ಈ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಇವರಿಗೆ ಇಲೆಕ್ಷನ್ ಫಂಡಿಂಗನ್ನು ಕೊಡ್ತಾರೆ. ಹೀಗಾಗಿ ಅವರ ಜಾತಿಯವರಿಗೆ ತಕ್ಕಂತೆ ಇವರೆಲ್ಲರೂ ಕೂಡ ಕುಣಿತಾರೆ. ಸೊ ಹೀಗಿರುವಾಗ ನನ್ನ ಸ್ಟಾರ್ಟಪ್ಗೆ ದುಡ್ಡನ್ನು ತೆಗೆದುಕೊಳ್ಳೋಕ್ಕೆ ಹಾದಿ ಏನಿದೆ ಹೇಳಿ? ನನಗೆ ಫ್ಯಾಮಿಲಿ ಸಪೋರ್ಟ್ ಅಂತೂ ನನಗಿಲ್ವೇ ಇಲ್ಲ. ನಾನು 17ನೇ ವರ್ಷದಿಂದಲೂ ಕೂಡ ಕೆಲಸಗಳನ್ನು ಮಾಡಿ ನನ್ನ ಖರ್ಚುಗಳನ್ನು ನಿಭಾಯಿಸಿ ಎಜುಕೇಷನನ್ನು ತೆಗೆದುಕೊಂಡ್ಬಿಟ್ಟು ಈಗಲೂ ಕೂಡ ನಾನು ಒದ್ದಾಡ್ತಾ ಇರುವೆ. ಸೊ ಎಲ್ಲಿಂದ ಬರುತ್ತೆ ದುಡ್ಡು? ಸೊ ಲೋನ್ ಆದರೂ ಕೊಡಿ, ನಿಮ್ಮ ಗ್ರ್ಯಾಂಟ್ ನಮಗೆ ಬೇಕಾಗೇ ಇಲ್ಲ. ಅವ್ರಿಗೆ ಕೊಟ್ಟಂತೆ ನಮಗೆ 15 ಕೋಟಿ 25 ಕೋಟಿ ಬೇಕಾಗೇ ಇಲ್ಲ. ನನ್ನ ಸ್ಟಾರ್ಟಪ್ಗೆ ಬರೀ 25 ಲಕ್ಷ ಕೊಟ್ಟರು ಕೂಡ ನಾನು ಗ್ರ್ಯಾಂಡಾಗಿ ಮಾಡುವೆ. ಒಂದು ಟೆಕ್ ಸ್ಟಾರ್ಟಪ್ಗೆ 25 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ ಅಂತಂದರೆ ಅದು ಸ್ಕ್ಯಾಮೇ ಅಂದಂಗೆ. 25 ಲಕ್ಷಕ್ಕಿಂತ ಜಾಸ್ತಿ ಹಣ ಬೇಕಾಗಿಲ್ಲ. ನಿಮ್ಮಲ್ಲಿ ನಿಜವಾಗಿಯೂ ಟ್ಯಾಲೆಂಟ್ ಇದ್ದರೆ, ದಮ್ ಇದ್ದರೆ, ನಿಮ್ಗೆ 25 ಲಕ್ಷ ಆದರೆ ಮೋರ್ ದೆನ್ ಸಫಿಸಿಯಂಟ್. ಒಂದು ವೆಬ್ಸೈಟ್ ಮಾಡೋಕ್ಕೆ, ಒಂದು ಆ್ಯಪ್ ಮಾಡೋಕ್ಕೆ ಒಂದು 4-5 ಜನರ ಟೀಮ್ ಮಾಡಿ ನೀವು ಕೆಲಸ ಸ್ಟಾರ್ಟ್ ಮಾಡಿ, ಪ್ರೊಡಕ್ಟು ಸರ್ವಿಸನ್ನು ಬಿಲ್ಡ್ ಮಾಡಿ, ಸೇಲ್ ಮಾಡಿ ದುಡ್ಡು ಬರುತ್ತೆ. ಸೊ ಇವ್ರೇನು ಮಾಡ್ತಾ ಇದ್ದಾರೆ, ನಮಗೆಲ್ಲಾದರೂ ಲೋನ್ ಸಿಕ್ಬಿಟ್ರೆ ನಾವು ಬೆಳಿತೀವಿ, ನಾವು ರಿಯಲ್ ಆಗಿ ಸರ್ವಿಸ್ ಕೊಡ್ತಾ ಇದ್ದೀವಿ, ರಿಯಲ್ ಆಗಿರುವ ಪ್ರಾಡಕ್ಟ್ಗಳನ್ನ ಕೊಡ್ತಾ ಇದ್ದೀವಿ, ಲಕ್ಷಾಂತರ ಸ್ಟೂಡೆಂಟ್ಸ್ಗಳಿಗೆ ಡೈರೆಕ್ಟಾಗಿ ಟೀಚ್ ಮಾಡಿ ಅವರ ಲೈಫಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದೀವಿ.
ನಮಗೇನಾದರೂ ಸ್ವಲ್ಪನಾದರೂ ಲೋನ್ ಬಂದರೆ ನಾವು ಬೆಳಿತೀವಿ, ನಾವು ಬೆಳೆದ್ರೆ ಇವರ ಹಗರಣ ಹೊರಗೆ ಬರುತ್ತೆ ಅನ್ನೋ ಭಯದಿಂದಾಗಿ ನಮ್ಮನ್ನು ಸತತವಾಗಿ ತುಳಿತಾ ಇದ್ದಾರೆ, ನಮ್ಮೊಂದಿಗೆ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾದ MLAಗಳಾದರೂ, ಈಗ ಸದ್ಯಕ್ಕೆ ಅಧಿಕಾರದಲ್ಲಿರುವವರಾದರೂ, ಮಾಜಿ ಇರುವವರಾದರೂ, MP ಗಳಾದರೂ, ಎಲ್ಲ ನಮಗೆ ಎಷ್ಟು ಮಿನಿಸ್ಟ್ರುಗಳನ್ನ ಅಪ್ರೋಚ್ ಮಾಡೋಕ್ಕಾಗತ್ತೋ ಮಿನಿಸ್ಟ್ರುಗಳಾದರೂ, CM ಆದರೂ, PM ಆದರೂ, ಇನ್ನು ಯಾರಿಗೆ ಬೈಟ್ ಆಗೋಣ? ನಾವು ಲೋನ್ ಕೊಡ್ತಾ ಇಲ್ಲ ಅಂತೇಳಿ ನಾವು ಕೋರ್ಟಿಗೆ ಹೋಗಕ್ಕೆ ಬರಲ್ಲ. ಸ್ಕ್ಯಾಮ್ ಆಗಿದೆ ಎನ್ಕ್ವೈರಿ ಮಾಡಿ ಅಂತೇಳಿ ನಾವು ಅರ್ಜಿಗಳನ್ನು ಕೊಟ್ಟರೆ, ಡಿಪಾರ್ಟ್ಮೆಂಟ್ಗಳಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರು ಕೊಟ್ಟಿರೋರ ಮೇಲೆ ಕಂಪ್ಲೇಂಟ್ ತಗೊಳ್ಳಲ್ಲ. MLAಗಳಿಗೆ ಬೇಕಾದವರ ಮೇಲೆ, MP ಗಳ ಮೇಲೆ, ಈ ಮಿನಿಸ್ಟರ್ಗಳ ಮೇಲೆ, ಧರ್ಮದ್ರೋಹಿಗಳ ಮೇಲೆ, ಧರ್ಮಾಂಧರ ಮೇಲೆ, ಕಾಮಾಂಧರ ಮೇಲೆ, ಜಾತಿವಾದಿಗಳ ಮೇಲೆ, ಢೋಂಗಿಗಳ ಮೇಲೆ ಕಂಪ್ಲೇಂಟ್ ತಗೊಳ್ಳಲ್ಲ. ಸೊ ಹೀಗಿರುವಾಗ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು, ಎಲ್ಲಿಂದ ದುಡ್ಡು ತರಬೇಕು, ಹೆಂಗೆ ನಡೆಸಬೇಕು? ಸೊ ನಮಗಿರೋ ಆಪ್ಷನ್ ಏನಪ್ಪ ಅಂತಂತಂದರೆ, ಹೆಂಗಾದರೂ ಮಾಡಿ ಜನರಿಗೆ ಎಷ್ಟು ಸಾಧ್ಯ ಆಗುತ್ತೋ, ನಮ್ಮ ಹತ್ರ ಏನು ಸಂಸಾಧನೆಗಳಿವೆಯೋ ಅದನ್ನು ತೆಗೆದುಕೊಂಡ್ಬಿಟ್ಟು ನಾವು ಪ್ರಾಡಕ್ಟನ್ನು ಕೊಡಬೇಕು, ಸರ್ವಿಸ್ ಕೊಡಬೇಕು, ಇದರಿಂದಲೇ ನಮಗೆ ದುಡ್ಡು ಬರುತ್ತೆ. ಸೊ ಅದಕ್ಕಾಗಿಯೇ ನಾನು ಕೋರ್ಸ್ಗಳ ಜೊತೆಗೆ, ಯೂಟ್ಯೂಬ್ ವಿಡಿಯೋಗಳ ಜೊತೆಗೆ, ಈ ಪ್ರೈವೇಟ್ ಚಾನಲ್ ಮೆಂಬರ್ಶಿಪ್ನ ಮೂಲಕ ಜನರ ಲೈಫಲ್ಲಿ ಬದಲಾವಣೆಯನ್ನು ಮಾಡಿ ದುಡ್ಡನ್ನು ಸಂಪಾದಿಸ್ತಾ ಇರುವೆ. ಒಂದು ಮೆಂಬರ್ಶಿಪ್ಗೆ ರೇಟ್ ಇಟ್ಟಿರುವೆ ಬರೀ 129 ರೂಪೀಸ್ ಇದೆ. ಸೊ ನೀವು ಒಂದು ಹೋಟೆಲ್ಗೆ ಹೋಗಿ ಒಂದು ಟಿಫಿನ್ನು, ಒಂದು ಚಹಾ ಕೊಡಿದ್ರೆ ನೀವು 200-300 ಮಾಡ್ತೀರಾ. ಸೊ ನೀವು ನಿಮ್ಮ ಮೊಬೈಲ್ಗೆ ಎಂಟರ್ಟೈನ್ಮೆಂಟಿಗೆ ಪ್ರತಿ ತಿಂಗಳು 800-900 ಹಾಕ್ತೀರಾ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ನನ್ನ ಅಮೌಂಟು ನೆಗ್ಲಿಜಿಬಲ್ ಆಗಿದೆ. ಸೊ ನೀವು ಹೇಳಿ ನಮಗೆ ಎಲ್ಲಿಂದ ದುಡ್ಡು ತಗೊಳ್ತೀರಾ ಅಂತ ಹೇಳಿ. ನನಗಂತೂ ನನ್ನ ಸ್ಟಾರ್ಟಪ್ಗೆ ಫಂಡಿಂಗನ್ನು ತರೋಕ್ಕೆ ಯಾವುದೇ ಹಾದಿಗಳು ಉಳಿದಿಲ್ಲ. ನಾನು ಕೆಲಸ ಮಾಡಲೇಬೇಕು, ಜನರ ಸೇವೆ ಮಾಡಬೇಕು, ಅದರಿಂದ ಬಂದ ದುಡ್ಡಿನಿಂದಲೇ ನಾನು ನನ್ನ ಸ್ಟಾರ್ಟಪ್ಪನ್ನು ಕಂಟಿನ್ಯೂ ಮಾಡಬೇಕು. ಇದನ್ನು ಬಿಟ್ಟು ಬೇರೆ ಆಪ್ಷನ್ನು ನನ್ನ ಹತ್ರ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ಹೆಲ್ಪ್ ಮಾಡ್ಬೇಕಂತೇಳಿ ಹೆಲ್ಪ್ ಮಾಡಿ. ಸೊ ಇವತ್ತಿನಿಂದ ನಾನು ಕ್ರೌಡ್ ಫಂಡಿಂಗನ್ನು ಮಾಡ್ತಾ ಇರುವೆ. ಈ ನೆಗೆಟಿವ್ ಕಮೆಂಟ್ ಮಾಡುವವರಿಂದ ನನಗೇನು ಗಂಟಾ ಫರಕ್ ಬೀಳಲ್ಲ. ನಾನು ಜಸ್ಟ್ ಅವರಿಗೆ ವಾಸ್ತವವನ್ನು ಅರ್ಥ ಮಾಡಿಸ್ತಾ ಇರುವೆ. ಯಾಕಂದರೆ ಬೇರೆ ಯಾರಾದರೂ ಸ್ಟಾರ್ಟಪ್ ಮಾಡಿದರೆ ಅವರಿಗೂ ಕೂಡ ಇದು ಗೊತ್ತಾಗಲಿ ಅಂಥೇಳಿ. ಸೊ ನಿಮಗೇನಾದರೂ ನನಗೆ ಹೆಲ್ಪ್ ಮಾಡಬೇಕು ಅನ್ನೋ ಆಸೆ ಇದ್ದರೆ, ನಾನು ಇಷ್ಟು ದಿನ ಮಾಡಿರುವ ಕೆಲಸಗಳಿಂದ ನಿಮ್ಮ ಲೈಫಲ್ಲಿ ಏನಾದರೂ ಸ್ವಲ್ಪನಾದರೂ ಪ್ರಯೋಜನ ಆಗಿದ್ದರೆ ನೀವು ನನಗೆ ಡೈರೆಕ್ಟಾಗಿ ಮನಿ ಡೊನೇಷನನ್ನು ಮಾಡಬಹುದು. ನಿಮ್ಮ ಸಹಾಯ ಹಸ್ತವನ್ನು ನನಗೆ ಕೊಡಬಹುದು. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಮತ್ತು ನನ್ನ ಫೋನ್ಪೇ ಲಿಂಕನ್ನು ಕೊಡ್ತಾ ಇರುವೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ನನಗೆ ಹಣವನ್ನು ಡೊನೇಟ್ ಮಾಡ್ಬೋದು. ಸೊ ನೀವು ಡೊನೇಟ್ ಮಾಡಿ, ಅದಾದ ನಂತರ ಅದರ ಸ್ಕ್ರೀನ್ಶಾಟನ್ನು ನನಗೆ ಇಮೇಲ್ ಮಾಡಿ, ಇಲ್ಲವೇ ನನಗೆ ಕಳಿಸ್ಕೊಡಿ ನಂಬರ್ಗೆ. ಸೊ ನಾನು ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅನೌನ್ಸ್ ಮಾಡ್ತಾ ಹೋಗುವೆ. ಸೊ 100 ಡೇಸ್ ಎಂದು ಕಂಪ್ಲೀಟ್ ಆಗತ್ತಲ್ಲ ಈ ಕೋರ್ಸಿಗೆ, ಅವತ್ತು ನಾನು ಎಷ್ಟು ದುಡ್ಡು ಬಂತು ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡುವೆ. ಸದ್ಯಕ್ಕೆ ನನ್ನ ಅಕೌಂಟಿನಲ್ಲಿ ಎಷ್ಟು ದುಡ್ಡಿದೆ ನಾನು ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ, ನೀವು ನೋಡಿ ಇಲ್ಲಿ ಗೊತ್ತಾಗುತ್ತೆ. ಸೊ 100 ಡೇಸ್ ಆದ ತಕ್ಷಣ ಎಷ್ಟು ಬಂತು ಅಂತ ಹೇಳುವೆ. ಸೊ ಇದನ್ನು ಹೆಂಗೆ ಖರ್ಚು ಮಾಡಿದೆ, ನನಗೆ ಬೇಕಾಗಿರೋದೇನು, 2 ವರ್ಷದಿಂದ ನಾನು ಡಿಜಿಟಲ್ ಟೀಚಿಂಗ್ ಪ್ಯಾನಲ್ ಸೆಟಪ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದೀನಿ. ನನಗೂ ಕೂಡ ಡಿಜಿಟಲ್ ಟೀಚಿಂಗ್ ಬೋರ್ಡ್ ಬಂದರೆ ನಾನು ಲೈವ್ ಮಾಡ್ಬೋದು. ಲೈವಲ್ಲೇ ನಿಮಗೆಲ್ಲ ತೋರಿಸ್ಬೋದು. ಸ್ಟಾಕ್ ಮಾರ್ಕೆಟ್ ಕೋರ್ಸ್ಗಳನ್ನ, ಟ್ರೇಡಿಂಗ್ ಕೋರ್ಸ್ಗಳನ್ನು, ಫೈನಾನ್ಸ್ ಕೋರ್ಸ್ಗಳನ್ನ, ಮನಿ ಮ್ಯಾನೇಜ್ಮೆಂಟು, ಇನ್ವೆಸ್ಟ್ಮೆಂಟು, ರಿಯಲ್ ಎಸ್ಟೇಟಿನ ಮೇಲೆ, ಕಾನೂನಿನ ಮೇಲೆ ಡೀಪ್ ಆಗಿ ಇನ್ನೂ ಬಹಳಷ್ಟು ತರನಾದ ನಾಲೆಜಬಲ್ ಕಂಟೆಂಟನ್ನು ತರ್ಬೋದು. ಬಟ್ ನಮ್ಮ ಹತ್ರ ಆ ವ್ಯವಸ್ಥೆ ಇಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಡಿಜಿಟಲ್ ಬೋರ್ಡ್ ತರಬೇಕು, 4K ಕ್ಯಾಮ್ರಾ ತರಬೇಕು, ಅದಕ್ಕೆ ತಕ್ಕಂತೆ ನಾವು ಲೈವ್ ಸ್ಟುಡಿಯೋ ಸೆಟಪ್ ಮಾಡಬೇಕು, ಎಡಿಟಿಂಗ್ ಸಿಸ್ಟಮ್ ತೊಗೋಬೇಕು, ಅದನ್ನು ಆಪ್ರೇಟ್ ಮಾಡೋಕ್ಕೆ ಮತ್ತೆ ಒಬ್ಬರು ಹೆಲ್ಪರ್ಗಳನ್ನ ಕೆಲಸಕ್ಕೆ ಇಟ್ಕೋಬೇಕು. ಸೊ ಸ್ಟೋರೇಜ್ ಯೂನಿಟನ್ನು ತರಬೇಕು. ಸೊ ಇದನ್ನೆಲ್ಲ ಮಾಡೋಕ್ಕೆ 25 ಲಕ್ಷದ ತನಕ ಆರಾಮಾಗಿ ಖರ್ಚಾಗತ್ತೆ. ಯಾಕಂದರೆ ಎಲ್ಲವೂ ಕೂಡ ಕಾಸ್ಟ್ಲಿ ಆಗಿವೆ. ಸೊ ಇದೇ ಒಂದು ದೊಡ್ಡ ಚಾಲೆಂಜ್ ನಮಗಿದೆ. ಸೊ ನಮ್ಮ ಸ್ಟಾರ್ಟಪ್ನಲ್ಲಿ ಟ್ಯಾಲೆಂಟೆಡ್ ಆಗಿರುವ ಟೀಚರ್ಗಳಿದ್ದಾರೆ, ಟ್ಯಾಲೆಂಟೆಡ್ ಆಗಿರುವ ಟೀಮ್ ಮೆಂಬರ್ಸ್ಗಳಿದ್ದಾರೆ. ನಮಗೆ ಫಂಡಿಂಗ್ನ ಅವಶ್ಯಕತೆ ಇದೆ, ಆದರೆ ನಮ್ಮ ಎಲ್ಲ ದಾರಿಗಳು ಕೂಡ ಬ್ಲಾಕ್ ಆಗಿವೆ. ಬ್ಯಾಂಕಲ್ಲಿಯೂ ಕೂಡ ನಮಗೆ ಸಿಗಬಾರ್ದಂತೇಳಿ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಎನಿಮೀಸು. ಒಂದೇ ಉದ್ದೇಶ ಇದೆ, ನಮಗೆ ಕೊಟ್ಟರೆ ನಾವು ಬೆಳಿತೀವಿ, ಇವರು ಬೆತ್ತಲಾಗ್ತಾರೆ ಅನ್ನೋ ಒಂದು ಭಯ ಇದೆ. ಅದಕ್ಕಾಗಿ ಇಷ್ಟು ಮಾಡ್ತಾ ಇದ್ದಾರೆ. ಮತ್ತು ಅವರ ಜಾತಿ ಇದೆ, ಅವರ ಧರ್ಮದ್ದೇ ವರ್ಚಸ್ಸಿರಬೇಕು ಅನ್ನೋ ಒಂದು ದರಿದ್ರ ಹೊಲಸು ಮೆಂಟ್ಯಾಲಿಟಿ ಇದೆ. ಅದಕ್ಕಾಗಿಯೇ ಈ ರೀತಿ ಮಾಡ್ತಾ ಇದ್ದಾರೆ. ಬರೀ ನನ್ನೊಂದಿಗೆ ಮಾಡ್ತಾ ಇಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿಸ್ಬಿಟ್ಟು 1385 ಸ್ಟಾರ್ಟಪ್ಗಳ ಜೊತೆಗೆ ಇದೇ ತರನಾಗಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಖತಮ್ ಮಾಡ್ತಾ ಬರ್ತಾ ಇದ್ದಾರೆ. ನಮಗೆ ಬ್ಯಾಂಕಿನಿಂದ ಡೋರ್ ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಸ್ಟಾರ್ಟಪ್ ಗ್ರ್ಯಾಂಟ್ಸ್ಗಳಿಂದ, ಇವೆಂಟ್ಸ್ಗಳಿಂದ, ಯೋಜನೆಗಳಿಂದ ಅಲ್ಲಿ ಕೂಡ ನಮ್ಮನ್ನು ತಡೆ ಹಿಡಿತಾ ಇದ್ದಾರೆ. ಸಿಸ್ಟಮ್ಯಾಟಿಕ್ ಆಗಿ ಕುತಂತ್ರ ಮಾಡಿ ನಮಗೆ ಸಿಗಬಾರ್ದು ಅನ್ನೋ ಥರ ಮಾಡ್ತಾ ಇದ್ದಾರೆ. ಅದಾದ ನಂತರ ನಾವು ಕೋವರ್ಕಿಂಗ್ ಪ್ಲೇಸಲ್ಲಿ ಹೋಗಿ ರೆಂಟಿಗೆ ಸ್ಪೇಸ್ ತೆಗೆದುಕೊಂಡ್ಬಿಟ್ಟು ಅಲ್ಲಿ ನಮ್ಮ ಸ್ಟಾರ್ಟಪ್ಪನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ ಕೂಡ ಅಲ್ಲಿ ಕೂಡ ನಮಗೆ ಎಂಟ್ರಿಯನ್ನು ಬ್ಯಾನ್ ಮಾಡಿದ್ದಾರೆ.
ಇನ್ನು ಪ್ರೈವೇಟ್ ಇನ್ವೆಸ್ಟರ್ಗಳಂತೂ ಅವರು ಜಾತಿವಾದಿಗಳಿದ್ದಾರೆ, ಅವರು ಹಾಕಲ್ಲ, 2 ನಂಬರ್ಗಳಿದ್ದಾರೆ. ಈ ರೀತಿ ಎಲ್ಲ ಅವಕಾಶಗಳಿಂದ ನಮ್ಮನ್ನು ಅನ್ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಏನಾದರೂ ಬ್ಯಾನ್ ಮಾಡಿದರೆ ನಾವು ಕೋರ್ಟಿಗೆ ಹೋಗಿ ಏನಾದರೂ ಹೋರಾಟ ಮಾಡ್ಬೋದಿತ್ತು. ಆದರೆ ನೀವು ಹೆಂಗೆ ಪ್ರೂವ್ ಮಾಡ್ತೀರಾ ಈ ಭೇದ ಭಾವವನ್ನು ಕೋರ್ಟಲ್ಲಿ, ಈ ಧರ್ಮವಾದವನ್ನು, ಈ ಜಾತಿವಾದವನ್ನು ಕೋರ್ಟಲ್ಲಿ ಹೋಗಿ ಹೆಂಗೆ ಪ್ರೂವ್ ಮಾಡ್ತೀರಾ ಇವರು ಜಾತೀಯತೆ ಮಾಡ್ತಾ ಇದ್ದಾರೆ ಅಂತೇಳಿ? ಅವ್ರ ಹತ್ರ ಪವರ್ ಇದೆ, ಅವ್ರ ಹತ್ರ ದುಡ್ಡಿದೆ, ಅವ್ರ ಹತ್ರ ಮೀಡಿಯಾ ಇದೆ, ಅವರ ತಾಳಕ್ಕೆ ತಕ್ಕಂತೆ PM ಕೂಡ ಕುಣಿತಾ ಇದ್ದಾರೆ. ಸೊ ಹೀಗಿರುವಾಗ ನಾವು ಹೆಂಗೆ ಇದನ್ನು ಫೇಸ್ ಮಾಡೋಕ್ಕಾಗತ್ತೆ? ಸೊ ಅದಕ್ಕಾಗಿಯೇ ನಾನು ಕ್ರೌಡ್ ಫಂಡಿಂಗನ್ನು ಮಾಡ್ತಾ ಇರುವೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ನನ್ನಿಂದ ಏನಾದರೂ ಹೆಲ್ಪ್ ಆಗಿದ್ದರೆ ನೀವು ಡೊನೇಟ್ ಮಾಡ್ಬೋದು. ಇನ್ನು ಯಾರ್ಯಾರು ಬೊಗಳ್ತಾ ಇದ್ದೀರಲ್ಲ, ನಿಮಗೆ ಐ ಡೋಂಟ್ ಕೇರ್. ಸೊ ನಾನು ಓಪನ್ ಆಗೇ ಹೇಳುವೆ, ನಾನು ಮನಿ ಲವರ್ ಆಗಿರುವೆ, ನನಗೆ ಹಣದ ಅವಶ್ಯಕತೆ ಇದೆ. ಐ ಲವ್ ಮನಿ, ನಾನು ಓಪನ್ ಆಗಿ ಒಪ್ಕೊಳ್ಳುವೆ. ಹಣ ಇಂಪಾರ್ಟೆಂಟ್ ಆಗಿದೆ, ಎಲ್ಲದಕ್ಕೂ ಕೂಡ ಹಣ ಬೇಕು. ನಾನು ನನ್ನ ಲೈಫನ್ನು ಲೀಡ್ ಮಾಡೋಕ್ಕೂ ಕೂಡ ಹಣ ಬೇಕು, ನನ್ನ ಸ್ಟಾರ್ಟಪ್ಪನ್ನು ಗ್ರೋ ಮಾಡೋಕ್ಕೂ ಕೂಡ ಬೇಕು. ನನ್ನ ಫ್ಯಾಮಿಲಿ ಅಂದರೆ ನನ್ನ ಸ್ಟಾರ್ಟಪ್ಪಿನ ಟೀಮ್ ಆಯಿತು, ಮತ್ತು ನನ್ನ ಫ್ರೆಂಡ್ಸ್ಗಳಾದರು, ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳಾದರು, ಇವರಿಗೆಲ್ಲರಿಗೂ ಕೂಡ ಹೆಲ್ಪ್ ಮಾಡ್ಬೇಕಂತಂದರೆ ನನಗೆ ಮನಿ ಬೇಕೇ ಬೇಕು. ವಿಟಾಮಿನ್ M ಬೇಕೇ ಬೇಕಾಗತ್ತೆ. ಸೊ ಅದಕ್ಕಾಗಿಯೇ ನಾನು ಈ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸನ್ನು ಜಾಯಿನ್ ಮೆಟರ್ನ ಮೂಲಕ ಮೆಂಬರ್ಸ್ಗಳಿಗೆ ಮಾತ್ರ ಮಾಡ್ತಾ ಇರುವೆ. ನನ್ನ ಈ ಒಂದು ಡಿಸಿಷನ್ನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ನಾನು ನಿಮಗೆ ಹಾನೆಸ್ಟ್ ಆಗಿ ಸಾರಿಯನ್ನು ಕೇಳುವೆ. ಸೊ ಇವತ್ತು ನಾನು Q&A ಸೆಷನನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಮೂಡ್ ಔಟ್ ಆಗಿದೆ. ಇರಲಿ, ಈ ಒಂದು ಸ್ಯಾಡ್ನೆಸ್ಸನ್ನು ಇಟ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡೋಕ್ಕೆ ಸಾಧ್ಯವಿಲ್ಲ. ನಾನು ಆದಷ್ಟು ಬೇಗನೆ ಮತ್ತೆ ಸೆಪ್ರೇಟ್ ಆದ Q&A ಸೆಷನನ್ನು ಮಾಡುವೆ. ಥ್ಯಾಂಕ್ ಯು ಸೋ ಮಚ್.